ಮತ್ತೊಂದು ಪ್ರಕರಣ ಧರ್ಮಸ್ಥಳದಲ್ಲಿ ಮದುವೆ ಆದವರ ಬಗ್ಗೆ ಅವಹೇಳನ ಆರೋಪವನ್ನ ಗಿರೀಶ್ ಮಟ್ಟಣ್ಣವರ್ ಮಾಡಿದ್ರು. ಗಿರೀಶ್ ಮಟ್ಟಣ್ಣವರ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ಈ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ, ಅಂದ್ರೆ ಅನ್ಯಾಯಗಳಾಗ್ತಾ ಇದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರ್ ಆರೋಪವನ್ನ ಮಾಡಿದ್ರು. ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದವರ ಬಗ್ಗೆನೂ ಕೂಡ ಅವಹೇಳನಕಾರಿ ರೀತಿಯಲ್ಲಿ ಮಾತಾಡಿದ್ರು. ವಿಡಿಯೋ ಸಮೇತ ಇದೀಗ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ. ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಬಡವರು, ಹರಕೆ ಹೊತ್ತವರು ಧರ್ಮಸ್ಥಳ ಭಾಗದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ತಾರೆ, ಅಲ್ಲಿ ಮದುವೆ ಆಗ್ತಾರೆ. ಈ ರೀತಿ ಮದುವೆ ಆದವರನ್ನ ಮಟ್ಟಣ್ಣವರ್ ಅವಮಾನಿಸಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರ್ ವಿರುದ್ಧ ಕ್ರಮಕ್ಕೆ ದೂರುದಾರರು ಇದೀಗ ಆಗ್ರಹವನ್ನ ಮಾಡಿದ್ದಾರೆ. ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಟ್ಟಣ್ಣನವರ್ ಅವರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ, ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ನಡೀತಿರುವಂಥ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು, ಲಕ್ಷಾಂತರ ಮದುವೆಗಳಾಗಿರುವಂಥ ಒಂದು ಜಾಗ ಮತ್ತು ಮದುವೆ ಆಗಿರುವಂಥ ಒಂದು ಕುಟುಂಬಗಳು ಎಷ್ಟೋ ಇವಾಗ ಜೀವನ ಮಾಡ್ತಾ ಇದ್ದಾವೆ, ಮುಂದೇನೂ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ, ಘನತೆಗೆ ಕುಂದು ಉಂಟಾಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ, ಅವ್ರವ್ರ ಹರಕೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಅಲ್ಲಿ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹರಕೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದು ಅಲ್ಲಿ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಶರಣು ಹಂಪಿ. ಮಾತನಾಡುವಂತ ಬರದಲ್ಲಿ ಒಂದಿಷ್ಟು ಆರೋಪ ಮಾಡುವಾಗ ಗಿರೀಶ್ ಮಟ್ಟಣ್ಣವರ್ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಯಾರಾಗ್ತಾರೆ, ಎಸ್ಪೆಷಲಿ ಮಹಿಳೆಯರು ಯಾರಾಗ್ತಾರೆ, ಅವ್ರ ಮೇಲೆ ಒಂಥರ ಗಂಭೀರವಾದಂತ ಗುರುತರವಾದಂತ ಆರೋಪಗಳನ್ನ ಮಾಡಿದ್ರು. ಸೊ ಈ ನಿಟ್ಟಲ್ಲಿ ಈಗ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ, ಏನು ಆಗ್ರಹ ಮಾಡಿದ್ದಾರೆ, ಮಹಿಳಾ ಆಯೋಗ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ? ಶರ್ಮಿತಾ, ಕಾವೇರಿ ಕೇದಾರ್ನಾಥ್ ಅನ್ನುವಂಥ ಮಹಿಳೆ ಏನಿದ್ದಾರೆ, ಅವರ ಜೊತೆಗೆ ಸಾಕಷ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರೇನಿದ್ದಾರೆ, ಮಹಿಳಾ ಭಕ್ತರು 10ಕ್ಕೂ ಹೆಚ್ಚು ಜನ ಎಲ್ಲರೂ ಕೂಡ ಸೇರಿ ಇವತ್ತು ಮಹಿಳಾ ಆಯೋಗಕ್ಕೆ ಬಂದು ದೂರನ್ನ ನೀಡಿದ್ದಾರೆ. ದೂರಿನಲ್ಲಿ ವಿಡಿಯೋ ಸಹಿತ ಅವರು ದೂರನ್ನ ನೀಡಿರೋದು. ಇದರಲ್ಲಿ ಬಹಳ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವ್ರು ನೀಡಿದಂಥ ಹೇಳಿಕೆ ಏನಿದೆ ಅದು ಗಂಭೀರವಾದಂಥ ಆರೋಪ ಆಗುತ್ತೆ. ಕೇವಲ ಬರೀ ಆರೋಪ ಮಾಡಿದರೆ ಮಾತ್ರ ಸಾಲದಿಲ್ಲ, ಅದು ಸಾಮಾಜಿಕವಾಗಿ ಸಾಕಷ್ಟು ಮಹಿಳೆಯರಿಗೂ ಕೂಡ ಧಕ್ಕೆ ತರ್ತಾ ಇದೆ. ಅದರಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಆಗುವಂಥ ಸಾಮೂಹಿಕ ವಿವಾಹಗಳೇನಿದ್ದಾವೆ ಇವುಗಳ ಕುರಿತಾಗಿ ನೀಡಿದಂಥ ಹೇಳಿಕೆ ಏನಿದೆ ಅದು ತುಂಬಾ ಗಂಭೀರವಾಗಿ, ಮತ್ತು ನೀಡಿದಂಥ ಹೇಳಿಕೆ ಏನಿದೆ ಅದನ್ನ ಹೇಳಲಿಕ್ಕೂ ಕೂಡ ಆಗೋದಿಲ್ಲ, ಆ ರೀತಿಯಾದಂಥ ಹೇಳಿಕೆಯನ್ನ ನೀಡಿದ್ದಾರೆ. ಬರೀ ಕೇವಲ ಹೇಳಿಕೆಯನ್ನ ನೀಡೋದು ಮಾತ್ರ ಅಲ್ಲ, ಆ ಕುರಿತಾಗಿ ಏನಾದರೂ ಸಾಕ್ಷಿಗಳಿದ್ರೆ ಖಂಡಿತವಾಗಿ ಕೂಡ ಕೊಡ್ಲಿ. ಆದ್ರೆ ಈ ರೀತಿಯಾಗಿ ಹಿಂದೂ ಧಾರ್ಮಿಕ ಮನೋಭಾವನೆಗಳಿಗೆ ಧಕ್ಕೆ ತರೋ ರೀತಿಯಾದಂಥ ಹೇಳಿಕೆಗಳನ್ನ ನೀಡೋದು ಎಷ್ಟು ಸರಿ? ಈ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲರಿಗೂ ಕೂಡ ಸಾಕಷ್ಟು ಘಾಸಿ ಆಗಿದೆ ಮತ್ತು ಮಾನಹಾನಿಯ ರೀತಿಯಾದಂಥ ಹೇಳಿಕೆಗಳನ್ನ ನೀಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಸಾಮೂಹಿಕವಾಗಿ ವಿವಾಹ ಆಗಿದ್ದಾರೆ ಧರ್ಮಸ್ಥಳದಲ್ಲಿ. ಕೇವಲ ಬಡವರು ಮಾತ್ರ ವಿವಾಹನ ಆಗೋದಿಲ್ಲ. ಇದರ ಜೊತೆಗೆ ಸಾಕಷ್ಟು ಶ್ರೀಮಂತರು, ಮಧ್ಯಮ ವರ್ಗದವರು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ನಂಬಿ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ವಿವಾಹನ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅದೇ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ರೀತಿಯಾದಂಥ ಹೇಳಿಕೆಯನ್ನ ಗಿರೀಶ್ ಮಟ್ಟಣ್ಣವ್ರು ನೀಡಿರೋದೇನಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಸಾಕಷ್ಟು ನೊಂದಿದ್ದಾರೆ. ಯಾರ್ಯಾರು ಮದುವೆ ಆಗಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಇದ್ದೀವಿ. ಆ ಕಾರಣಕ್ಕಾಗಿ ಈ ಕುರಿತಾಗಿ ಗಿರೀಶ್ ಮಟ್ಟಣ್ಣವ್ರ ವಿರುದ್ಧ ದೂರನ್ನು ಸಲ್ಲಿಸಿದ್ದೀವಿ, ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ದೂರನ್ನು ಕೂಡ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಈ ಬಗ್ಗೆ ನಾನು ಕ್ರಮವನ್ನು ಕೈಗೊಳ್ತೀನಿ, ಆ ರೀತಿಯಾದಂಥ ಹೇಳಿಕೆಯನ್ನ ನೀಡಬಾರ್ದು ನಿಜವಾಗ್ಲೂ ಕೂಡ, ಯಾಕಂದ್ರೆ ವಿಡಿಯೋನು ಕೂಡ ನೋಡಿದೆ, ಆ ರೀತಿಯಾದಂಥ ಹೇಳಿಕೆಯನ್ನ ನೀಡಬಾರ್ದು. ಈ ಕುರಿತಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಗಮನ ತರುವಂತ ಕಾರ್ಯವನ್ನ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಶರ್ಮಿತಾ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಶರಣು.